9ನೇ ತಾರೀಕು ಪ್ರಾರಂಭ ಆಯಿತು, ಆವತ್ತು ಓಪನ್ ಆಗಿರುವಂಥ ಬ್ಯಾಚ್. ಸೊ ಅದೇ ನಮ್ಮಲ್ಲಿ ಕಾಣಿಸ್ತಾ ಇರುವಂಥ ವ್ಯತ್ಯಾಸ ಅಂತ ಹೇಳೋದು. ಆಮೇಲೆ ನಾವು ಅದನ್ನು ಆ ಬ್ಯಾಚ್ಗಳನ್ನು ನಾವು ಟೆಸ್ಟಿಂಗ್ ಮಾಡೋದಕ್ಕೆ, ಯಾಕಂದರೆ ಟೆಸ್ಟ್ ಮಾಡಿಸೋದಕ್ಕೆ ಸಮಯ ಬೇಕಾಗ್ತದೆ, ಅದನ್ನು ಕಳಿಸ್ಕೊಟ್ರು. ಆದರೆ ನಮಗೆ ಆಗಲೇ ನಮ್ಗೆ ಡೌಟ್ ಬಂತು, ಯಾಕೆಂದರೆ ಇದ್ರ ಬಗ್ಗೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ತೀನಿ. ಈಗ ನೀವು ಫ್ರೀಸು ನಾವಲ್ಲ, ನಾವು ಇದನ್ನು ಮಾರ್ಚ್ ತಿಂಗಳಲ್ಲೇ, ಅಂದರೆ ಇದರಲ್ಲಿ ನಾವು ನಿಮಿಷ ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷರೇ, ನಮಗೆ 24/11/2023 ಚಿತ್ರದುರ್ಗ ಮತ್ತು ಅವಾಗ ಒಂದು ಈ ಥರ ಚಳಿ ಮತ್ತು ನಡುಕು ಬರ್ತಾ ಇದೆ ಇದು ತಗೊಂಡಾಗ ಅಂತ ಹೇಳಿದ್ರು. ಅವಾಗ ನಾವು ಅದನ್ನು ಟೆಸ್ಟ್ ಮಾಡಿಸಿದ್ವು ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬಲ್ಲಿ. ಅವಾಗ ಅದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ NSQ ಅಂತ ಬಂತು. ಏನು ಯಾರು ತೀರ್ಕೊಂಡಿರಲಿಲ್ಲ, ಚಳಿ ನಡುಕು ಬರ್ತಾ ಇದೆ ಈ ದ್ರವ್ಯವನ್ನು ಉಪಯೋಗ ಮಾಡಿದಾಗ ಅಂತ, ದ್ರಾವಣವನ್ನು. ಅದೇ ರೀತಿಯಾಗಿ ಒಂದು ಕೇಸ್ ಆಯಿತು, ಅದು ಏನೋ NSQ ಅಂತ ಆಯಿತು. ಅದರ ಮೇಲೆ ಅವ್ರಿಗೆ ಲೀಗಲಿ ಅವ್ರಿಗೆ ಒಂದು ಅವಕಾಶ ಇದೆ, ಅವ್ರಿಗೆ ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ. CDL ಲ್ಯಾಬ್ ಹೋಗ್ಬೋದು, ಸೆಂಟ್ರಲ್ ಡ್ರಗ್ ಲ್ಯಾಬ್ಗೆ ಚಾಲೆಂಜ್ ಮಾಡೋದಕ್ಕೆ ಕಂಪನಿಯವರಿಗೆ ಅವಕಾಶ ಇದೆ. ಅದೇ ರೀತಿಯಾಗಿ ಗುಂಡ್ಲುಪೇಟೆ 5/12 ಸೇಮ್ ಅದೇ ಥರ ಒಂದು ಚಳಿ ನಡುಕು ಆಗ್ತಾ ಇದೆ ಅಂತ ಬಂತು. ಅದನ್ನು ನಾವು ಪರಿಶೀಲನೆ ಮಾಡಿದು, ನಮ್ಮಲ್ಲಿ NSQ ಅಂತ ಬಂತು ಅದು ಕೂಡ. ಸೊ ನಮ್ಮಲ್ಲಿ 2 NSQ ಬಂದಿದ ತಕ್ಷಣ ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡಿದ್ರು, ಕೂಡಲೇ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡೋದು. ಯಾಕೆ 2 ಬಂದಿದ ತಕ್ಷಣ ಅವಕಾಶ ಇದೆ ಬ್ಲ್ಯಾಕ್ ಲಿಸ್ಟ್ ಮಾಡೋದು ಕಂಪನಿ. ಆ ಬಂದಿದ ತಕ್ಷಣ ಕಂಪನಿನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು. ಯಾಕಂದರೆ ನಿಮ್ಮದು ಕೊಟ್ಟಿರುವಂಥ 2 ಸ್ಯಾಂಪಲ್ಸ್ ನೆಗೆಟಿವ್ ಪೋರ್ ಕ್ವಾಲಿಟಿದೆ ಬಂದಿದೆ, ಅದಕ್ಕೆ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು. ಅವ್ರು ಇಮಿಡಿಯೇಟ್ಲಿ ಕೋರ್ಟ್ ಮೂವ್ ಮಾಡಿದ್ರು. ಕೋರ್ಟ್ ಮೂವ್ ಮಾಡಿ ಕೋರ್ಟ್ ಅವರು ನಾವು ನೆಕ್ಸ್ಟ್ ಡೇ ಶೋಕಾಸ್ ನೋಟಿಸ್ ಕೊಟ್ಟು ಬೇರೆ ಬ್ಯಾಚ್ಗಳಿಗೆಲ್ಲ ಇದು ಮಾಡಬೇಕು ಅಂತ, ಆ ಶೋಕಾಸ್ ನೋಟಿಸ್ ಉಪಯೋಗ ಮಾಡ್ಕೊಂಡು ಕೋರ್ಟ್ ಅವ್ರು ಸ್ಟೇ ಕೊಟ್ಬಿಟ್ರು. ಆಮೇಲೆ ಏನಾಯಿತು, ಈ 2 ತದನಂತರ 2 ಬ್ಯಾಚಲ್ಲೂ ಕೂಡ ಬಂತು ನಮಗೆ. ಅದು ಹಾಸನ ಮತ್ತೆ ಇನ್ನೊಂದು ಜಿಲ್ಲೆದ ಮಾನ್ಯ ಸಭಾಧ್ಯಕ್ಷರೇ. ಸೊ ಅಲ್ಲಿ ಆ 4 ಬ್ಯಾಚ್ ಒಟ್ಟು ನಮ್ದು ಬಂತು. ನಾವು ಕೇಸ್ ಅಪೀಲ್ ಹಾಕೋಬೇಕಿತ್ತು, ಆದರೆ CDLಗೆ ಹೋಗ್ತಾರೆ ಇವರು. CDL ಸೆಂಟ್ರಲ್, ಅದು ಆಸ್ ಪರ್ ಲಾ. CDL ಏನು ಹೇಳಿದ್ರು, ಇದೆಲ್ಲ ಆಫ್ ಗುಡ್ ಕ್ವಾಲಿಟಿ ಅಂತ ಹೇಳಿದ್ರು. CDL ಇಸ್ ದ ಫೈನಲ್ ರಿಪೋರ್ಟ್. ನಾವು ಕೋರ್ಟ್ ಮುಂದೆ ನಾವು ಮತ್ತೆ ಹೋಗಿ ಅದ್ರ ಮೇಲೆ ಆರ್ಗ್ಯೂ, CDL ರಿಪೋರ್ಟ್ ಮೇಲೆ ನಾವೇನು ಆರ್ಗ್ಯೂ ಮಾಡೋಕ್ಕಾಗೋದಿಲ್ಲ. CDL ಏನು ಹೇಳ್ತಾರೆ ಗುಡ್ ಕ್ವಾಲಿಟಿ ಅಂತ ಹೇಳಿದಾಗ ಅವಾಗ ನಮ್ಮ ಕೇಸು ಕೂಡ ನಡೆಯೋದಿಲ್ಲ. ಸೊ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಅದನ್ನು ಗುಡ್ ಕ್ವಾಲಿಟಿ ಅಂತ ಹೇಳಿದ್ರು. ಆದರೆ ನಾವು ಅದನ್ನು ಬಿಡುಗಡೆ ಮಾಡಲೇ ಇಲ್ಲ. 192 ಕೇಳ್ಬೋದಾ ಇಲ್ಲ ಮಾನ್ಯ ಸಭಾಧ್ಯಕ್ಷ, ಉತ್ತರ ಕೊಡ್ಲಿ. ಎಲ್ಲಾ ಬ್ಯಾಚ್ ಚೆನ್ನಾಗಿದೆ ಅಂತ ಹೇಳಿದ್ರ ಆಯ್ತು, ಒಂದು ನಿಮಿಷ ಕೇಳಿ ನೀವು ಎಲ್ಲ ಚೆನ್ನಾಗಿದೆ ನೋಡಿ. ಇವತ್ತು ಲಾಸ್ಟ್ ಡೇ, ಬಹಳಷ್ಟು ಇವತ್ತು ಬಿಸ್ನೆಸ್ ಸಂಜೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಇವತ್ತು. ಅಲ್ಲ, ಯಾರಿಗೆ ದ್ವೇಷ, ಪ್ರೀತಿಯಿಂದ ಗರ್ಭಿಣಿಯರು ಮಹಿಳೆಯರು ತೀರೋಗಿರೋದ್ರ ಬಗ್ಗೆ ನಮಗೆ ಮಾತಾಡಿದೆ. ಹಾಗಾಗಿ ಅದನ್ನ ಬಹಳ ಪ್ರಬಲವಾಗಿ ತಗೊಳ್ಳುವಂತದ್ದು ನಮ್ಮ ಕರ್ತವ್ಯ. ಆಯ್ತು, ಕೇಳ್ತಾ ಇದ್ದೀನಿ ಕ್ಲಾರಿಫಿಕೇಶನ್, ಸಮಾಧಾನವಾಗಿ ಕೇಳ್ತಾ ಇದೀವಿ, ಪ್ರೀತಿಯಿಂದ ಕೇಳ್ತಾ ಇದೀವಿ ಸರ್. ನಮಗೆ ಸಭಾಧ್ಯಕ್ಷರೇ, ಅಶ್ವಥ್ ಅವರೇ, ಫಿನಿಶ್ ಫಾಸ್ಟ್ ಅಂಡ್ ಗೋ ಫಾರ್ವರ್ಡ್. ನಾನು ಏನೇನು ಹೇಳ್ಬೇಕು ಎಲ್ಲ ಮಾಹಿತಿ, ಅದಕ್ಕೆ ನಾನು ಮೊದಲೇ ಹೇಳಿದೆ, ನಾನು ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ, ಅವಾಗ ನಿಮ್ಗೆ ಏನಾಗ್ತದೆ ಎಲ್ಲ ತಿಳ್ಕೊಂಡು ನೀವು ನನಗೆ ಏನು ಬೇಕಾದ್ರೂ ಕೇಳ್ಬೋದಾಗಿತ್ತು. ಆಗ್ಲಿ ಈಗಲೂ ಕೂಡ ನಾನು ಹೇಳ್ತೀನಿ, ನಾನು ಹೇಳೋದೆಲ್ಲ ಹೇಳ್ತೀನಿ, ನೀವೇನು ಬೇಕು ಆಮೇಲೆ ಕೇಳಿ ನಾನು ಉತ್ತರ ಕೊಡ್ತೀನಿ. ನಾನು ಯಾವುದು ಕೂಡ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಸೊ ಕೇವಲ ಈ 4 ಪ್ರಕರಣಗಳಲ್ಲಿ ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ಆ ಮೆಟೀರಿಯಲ್ನ ನಾವು ಆ ಕಂಪನಿಯ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ. ಎಲ್ಲವನ್ನು ಕೂಡ ಫ್ರೀಸ್ ಮಾಡಿದ್ರು. 192 ಬ್ಯಾಚು ಫ್ರೀಸ್ ಮಾಡಿದ್ರು, ಯಾವುದು ಬಿಡಲಿಲ್ಲ. ಆಮೇಲೆ 4 ಕೇಸ್ ಈ ಥರ ಓಟನ್ ಆಯಿತು, ಆದರೂ ಕೂಡ ನಾವು ಯಾವುದು ಬಿಡುಗಡೆ ಮಾಡಲಿಲ್ಲ, ಹಾಗೇ ಫ್ರೋಸನ್ ಆಗೇ ಇತ್ತು. ಆಮೇಲೆ ಏನಾಯ್ತು ಮಾನ್ಯ ಸಭಾಧ್ಯಕ್ಷರೇ, ಯಾಕಂದರೆ ಇದು ನಮಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ತಿಳ್ಕೊಳ್ಳಿ. ಆ ಡ್ರಗ್ ಕಂಪನಿಯವರು ನಮಗೆ ಸಪ್ಲೈ ಮಾಡಿದಾಗ ಅವರು 2 ಸರ್ಟಿಫಿಕೇಟ್ ಕೊಡ್ತಾರೆ. ಒಂದು ಅವ್ರ ಅವರ ಲ್ಯಾಬಲ್ಲೇ ಟೆಸ್ಟ್ ಮಾಡಿ ಸರಿ ಇದೆ ಅಂತ ಹೇಳ್ತಾರೆ, ಇನ್ನೊಂದು NABL ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಸರಿ ಇದೆ ಅಂತ 2 ಟೆಸ್ಟ್ ರಿಪೋರ್ಟ್ ಬರ್ತದೆ. ಸೊ ನಾವು ನಮ್ಮ ಹತ್ರ ಬಂದ ಮೇಲೆ ಎಲ್ಲ 192 ಬ್ಯಾಚ್ ಟೆಸ್ಟ್ ಮಾಡಿಸಿದೀವಿ ನಾವು. ಇನ್ನೊಂದು NABL ಲ್ಯಾಬಲ್ಲಿ, ದೇವಾಂಶ್ ಲ್ಯಾಬಲ್ಲಿ ಆಲ್ 192 ಬ್ಯಾಚಸ್ ವರ್ ಟೆಸ್ಟೆಡ್. ಅಂಡ್ ಆ ಲ್ಯಾಬ್ ಕೂಡ
ಈ 192 ಸರಿ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು 4 ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಸೆಂಟ್ರಲ್ ಡ್ರಗ್ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅದು ನಿಂತಿತ್ತು. ನಾವು ಅದನ್ನ ಬಿಡುಗಡೆ ಮಾಡಲೇ ಇಲ್ಲ, ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಅನುಮಾನನೇ ಇತ್ತು. ಆದ್ರೆ ಮತ್ತೆ ಜೂನ್ ಸ್ವಲ್ಪ ಎಲ್ಲ ಕೇಳಿದ್ರೆ ಒಳ್ಳೇದಪ್ಪ, ಎಲ್ಲರೂ ಮಾತಾಡ್ತಾ ಇದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಜೂನ್ ತಿಂಗಳಲ್ಲಿ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಎಲ್ಲ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಬಂತು. ಯಾಕಂದ್ರೆ ಈ ರಿಂಗರ್ ಲ್ಯಾಕ್ಟೇಟು ಪ್ರತಿಯೊಂದರಲ್ಲೂ ಉಪಯೋಗ ಮಾಡ್ತಾರೆ. ಸರ್ಜರಿಗಳಲ್ಲಿ, ಡಿಹೈಡ್ರೇಷನ್ ಆಗೋ ಸಂದರ್ಭದಲ್ಲಿ ಇದು ಕಾಮನ್ ಯೂಸೇಜ್, ಇದು ಕಾಮನ್ IV ಫ್ಲೂಯಿಡ್ ಇದು ಯೂಸ್ ಮಾಡ್ತಾರೆ. ಈ ಡೆಂಗ್ಯೂ ಪ್ರಕರಣಗಳೆಲ್ಲ ಹೆಚ್ಚಾಗಿ ಪ್ರಾರಂಭ ಆಯಿತು. ಆಮೇಲೆ ಒತ್ತಡ ಹೆಚ್ಚಾಗ್ತಾ ಇತ್ತು ನಮ್ಮ ಇಲಾಖೆ ಮೇಲೆ. ಇದನ್ನೆಲ್ಲ ಉಪಯೋಗ ಮಾಡೋದಕ್ಕೆ ನಮ್ಮ ಹತ್ರ ಸ್ಟಾಕ್ ಇದೆ. ನಾವು ಅವ್ರಿಗೆ ₹1 ಪೇಮೆಂಟ್ ಕೊಟ್ಟಿಲ್ಲ. ನಾವೆಲ್ಲ ಸೀಸ್ ಮಾಡಿದೀವಿ, ಫ್ರೀಸ್ ಮಾಡಿದೀವಿ, ದುಡ್ಡು ಕೊಟ್ಟಿಲ್ಲ ಅವ್ರಿಗೆ. ಬಟ್ ಈಗ ನಾವು ಹಂಗೆ ಇಟ್ಕೊಂಡಿದ್ರೆ ನಾವು ಕೋರ್ಟ್ ಮುಂದೆ ಅದು ಒಳ್ಳೆ ಕ್ವಾಲಿಟಿ ಅಲ್ಲ ಅಂತ ನಾವು ಹೇಳದೆ ಹೋದ್ರೆ ನಾವು ದುಡ್ಡು ಕೊಡಲೇಬೇಕು. ಯಾಕಂದ್ರೆ ನಾವು ಸುಮ್ಮನೆ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿಲಿ ಇದ್ರು. ಇನ್ನೊಂದು ಕಡೆ ಅದ್ರ ಮೇಲೆ ಬೇಡಿಕೆನೂ ಇತ್ತು. ಸೊ ಮತ್ತೊಮ್ಮೆ ಏನ್ ಮಾಡಿದ್ರು KSMSL ಅವರು, ಇನ್ನೊಂದ್ಸಲ ಟೆಸ್ಟ್ ಮಾಡಿಸೋಣ ಎಲ್ಲವನ್ನು. ಸೊ ಅವರು ಮತ್ತೆ ಎಲ್ಲ NABL ಲ್ಯಾಬ್ಗೂ ಕೂಡ ಕೊಟ್ಟರು, ಡ್ರಗ್ ಕಂಟ್ರೋಲ್ ಲ್ಯಾಬ್ಗೂ ಕೂಡ ಕೊಟ್ಟರು. ಸೊ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಕೂಡ ಟೆಸ್ಟ್ ಮಾಡಿಸಿದ್ರು. ಸುಮಾರು 90-100 ಬ್ಯಾಚ್ ಔಟ್ ಟೆಸ್ಟ್ ಮಾಡಿದ್ರು. ಇವರು ಕೂಡ NABL ಅವರು ಕೂಡ ಸುಮಾರು 140 ಬ್ಯಾಚ್ ಏನೋ ಟೆಸ್ಟ್ ಮಾಡಿದ್ರು. ಆ 2 ಟೆಸ್ಟ್ ಅಲ್ಲಿ ಯಾವ್ದ್ಯಾವ್ದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ ಅಂತ ಬಂತು, ಅದನ್ನ ಮಾತ್ರ ಅವರು ಬಿಡುಗಡೆ ಮಾಡಿದ್ರು. ಯಾವ್ದು ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಓವರ್ಟರ್ನ್ ಮಾಡಿ SQ ಇದೆ ಅಂತ ಹೇಳಿದ್ರು, ಅದನ್ನ ಬಿಡುಗಡೆ ಮಾಡಲೇ ಇಲ್ಲ. ಯಾವುದು ನಮ್ಮಲ್ಲಿ ಡ್ರಗ್ ಕಂಟ್ರೋಲರ್ ಆ 4+18 22 ಇತ್ತು, ಅದನ್ನ NABL ಸರಿ ಇದೆ ಅಂತ ಹೇಳಿದ್ರು ಕೂಡ 22 ಬ್ಯಾಚ್ ನಾವು ರಿಲೀಸ್ ಮಾಡಲೇ ಇಲ್ಲ. ಬೇರೆ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಮಾಡಲಿಲ್ಲ. KSMSL ಏನ್ ಮಾಡಿದ್ರು, ಅವ್ರು ಆಮೇಲೆ ಈ ತರ ಬಂದ ಮೇಲೆ ಅವ್ರ ಟೆಕ್ನಿಕಲ್ ಕಮಿಟಿ ಈ ತರ ಮಾಡಿಕೊಂಡು ಇದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆಯ್ತು ಇದನ್ನ ಬಿಡುಗಡೆ ಮಾಡೋಣ, ಬ್ಯಾಚ್ ವೈಸ್ ಬಿಡುಗಡೆ ಮಾಡೋಣ ಅಂತ ಹೇಳಿ ಅವ್ರು ಆಗಸ್ಟ್ ಇಂದ ಬಿಡುಗಡೆ ಮಾಡಿದ್ರು. ಸೊ ಎಲ್ಲೂ ಅವ್ರಿಗೆ ರಿಯಾಕ್ಷನ್ಸ್ ಬರಲಿಲ್ಲ. ಸೆಪ್ಟೆಂಬರ್ ಆಗಲಿ ಅಕ್ಟೋಬರ್ ಆಗಲಿ ಯಾವುದೇ ರೀತಿಯ ಅವ್ರಿಗೆ ಇದರಿಂದ ರಿಯಾಕ್ಷನ್ ಬರುವುದು ಎಲ್ಲೂ ಕೂಡ ಪ್ರಾರಂಭ ಆಗಲಿಲ್ಲ. ಸೊ ಅದರಿಂದ ಅದು 2 ಮಂತ್ಸ್ ನಡೆದಿದೆ ಅದು. ಆಮೇಲೆ ಬಳ್ಳಾರಿ ಬ್ಯಾಚು ಏನು ಅದು ಓಪನ್ ಆಯಿತು. ಅದು ಈ ಬಂದಾಗ ನಮಗೂ ಕೂಡ ಅವಾಗ ಈ ರಿಂಗರ್ ಲ್ಯಾಕ್ಟೇಟ್ ಬಗ್ಗೆ ಹಿಂದಿನ ಡೌಟ್ ನಮ್ಗೆ ಅವಾಗ ಮತ್ತೆ ಜ್ಞಾಪಕ ಆಯಿತು. ಸೊ ನಾವು ಮತ್ತೆ ಅದನ್ನ ಚೆಕ್ ಮಾಡಿಸ್ತು. ಆಶ್ಚರ್ಯ ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದಾದ್ಮೇಲೆ ಮತ್ತೆ ಚೆಕ್ ಮಾಡಿಸ್ತಾ ಇದೀವಲ್ಲ, ಕೆಲವುದೆಲ್ಲ SQ ಇಲ್ಲ ಅಂತ ಈಗ ಬರ್ತಾ ಇದೆ. ಬಟ್ ಬಳ್ಳಾರಿದು ಈಗಲೂ ಕೂಡ SQ ಅಂತಾನೆ ಬಂದಿದೆ ನಮ್ಮ ಡ್ರಗ್ ಲ್ಯಾಬ್ ಅಲ್ಲಿ. ಆಮೇಲೆ ಮತ್ತೆ ಹೈದರಾಬಾದ್ ಲ್ಯಾಬ್ ಕಳಿಸಿದ್ರು. ಅಲ್ಲಿರುವಂತ ಒಂದು ಲ್ಯಾಬು ಅದರಲ್ಲಿ ಒಂದು ಸ್ಯಾಂಪಲ್ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಹೇಳಿದ್ದಾರೆ, ಎಂಡೋಟಾಕ್ಸಿನ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಒಂದ್ ಕಡೆ ಕನ್ಫ್ಯೂಷನ್ ಆಗಿರುವಂತದ್ದಕ್ಕೆ ಒಂದು ಕನ್ಫ್ಯೂಷನ್. ಇನ್ನೊಂದೇನ್ ಮಾಡೋದು ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದು ಆಗೋದಕ್ಕೆ ನೋಡಿ, ಆ 5 ಬಾಣಂತಿಯರು ತೀರೋಗಿದ್ದಾರೆ. ಅವರು ವೈದ್ಯಕೀಯ ಕಾರಣಗಳಿಂದ ತೀರೋಗಿದ್ರೆ ಅದು ನಾವೇನು ಮಾಡಕ್ ಆಗೋದಿಲ್ಲ. ಬಿಕಾಸ್ ಅದು ಏನು ಒಂದೊಂದ್ಸಲ ಆಗೋಗ್ತದೆ. ಆದ್ರೆ ಅನಾವಶ್ಯಕವಾಗಿ ಸರ್ ಒಂದ್ ಸೆಕೆಂಡ್ ತೀರ್ಕೊಂಡಾಗ ತೀರ್ ಹೋಗಿದ್ದಾರೆ, ಕರೆಕ್ಟ್. ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ ಅಧ್ಯಕ್ಷರೇ? ಅಲ್ಲ ಯಾಕೆ ಮಾಡಲಿಲ್ಲ? ಮಾತಾಡಬೇಡಿ ಸರ್. ಹೌದು ಸರಿ, 5 ಜನ ತೀರಿದ್ದಾರೆ. ಒಬ್ಬರೇ ಬುದ್ಧಿವಂತ, ಅದು ಅನುಮಾನ ಇದೆ. ನೀವು ಕೂತ್ಕೊಳ್ಳಿ. ಈಗ ಅದು ಯಾಕಾಗಿಲ್ಲ? ಕೊಡುವಾಗ ಮಾತಾಡಬೇಡಿ. ಈಗ ನೀವು ಮತ್ತೆ ಮಾತಾಡಿ. ಪೋಸ್ಟ್ ಮಾರ್ಟಮ್ ಮಾಡಿದಾರೆ, ಆಯ್ತು, ಉತ್ತರ ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡದೆ ನೀವು ಕಳಿಸೋದಿಲ್ಲ. ಕ್ಲಾರಿಫಿಕೇಶನ್ ಕೇಳಿ. ಮಾಡಿಲ್ಲ, ಎಲ್ಲ ಪೋಸ್ಟ್ ಮಾರ್ಟಮ್ ಆಗ್ಲಿ. ಉತ್ತರದ ನಂತರ ಇವರು ಸೀನಿಯರ್ ಮೆಮ್ ಗೊತ್ತಿದೆ ಇದೆಲ್ಲ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈ ತರ ತೀರ್ಕೊಂಡಾಗ ನೋಡಿ ಪಾಪ ಇದು ಒಂದು ಯಾವುದೋ ಒಂದು ತಪ್ಪಿನಿಂದನೇ ಆಗಿರುವಂತದ್ದು ಅಲ್ವಾ? ಆಗಿದೆ. ಆಗುತ್ತೆ. ಆಯ್ತು, ಅವ್ರಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಯಾರು ತಪ್ಪಲಿಂದ ಏನ್ ಬೇಕು ಅಂತ ಹೇಳಿ ಒಂದು ಕಂಪ್ನಿ ಮಾತಾಡ್ಲಿಕ್ಕೆ ಪುಡಿಸಿ. ನೀವು ಮಾತಿನಲ್ಲಿ ನೀವು ಚರ್ಚೆ ಮಾಡಿಕೊಂಡ್ರೆ ಮುಗೀತದ? ಬ್ರೀ ಪ್ರಾಕ್ಟಿಕಲ್ ಆಯ್ತು. ನೋಡಿ, ನಿನ್ನೆ ನೀವು ಅಷ್ಟೊತ್ತು ಮಾತಾಡುವಾಗ ಅವ್ರು ಏನೋ ಒಂದು ಶಬ್ದ ಮಾತಾಡಿದ್ರ ಅಲ್ವಾ? ನೀವೇನೆಲ್ಲ ಎಲ್ಲಾ ವಿಚಾರ ಮಾತಾಡೋದು ಕೂಡ ಆಯ್ತು. ಆಡಳಿತ ಪಕ್ಷ ಶಾಸಕರು ಬಹಳ ಸಹಕಾರ ಕೊಟ್ಟಿದ್ರು, ನಮಗೆ ಬಹಳ ಸಹಕಾರ ಕೊಟ್ಟಿದ್ರು. ನಂಗೆ ಸಮಯ ಉತ್ತರ ಕೊಡಿ ಮಂತ್ರಿಗಳೇ ಬೇಗ.
ನೋಡಿ ಇವತ್ತು ಕಡೆ ಮಾನ್ಯ ದಿವಸ ಸಭಾಧ್ಯಕ್ಷರೇ, ತಾವೆಲ್ಲ ಸಹಕಾರ ಇದು ಕೊಟ್ಟರೆ ದಯವಿಟ್ಟು- ಮಾತ್ರ ಬಿಸ್ನೆಸ್ ಬೇಗ ಬೇಗ ಆಗ್ತದೆ. ಇಲ್ಲ ಇವತ್ತು ರಾತ್ರಿ ಕೂಡ 12 ಗಂಟೆ 1 ಗಂಟೆ ಆಗುವಂತ ಚಾನ್ಸಸ್ ಇದೆ. ಮಾನ್ಯ ಸಭಾಧ್ಯಕ್ಷ, ಇದು ಬಹಳ So ಯಾರಾದ್ರೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರೆ ಪೋಸ್ಟ್ಪೋನ್ ಮಾಡಿ ಬಸ್ಗೆ ರಾತ್ರಿ. ನೋಡಿ ಮಾನ್ಯ ಸಭಾ, ಇದು ಬಹಳ ಗಂಭೀರವಾದಂತ ವಿಷಯ. ಅಲ್ಲ ಬೇಗ ಮುಗಿಸ್ಬೇಕು, ನಾನೇನ್ ಮಾಡ್ಲಿ ಬಿಸ್ನೆಸ್. ಇದರಲ್ಲಿ ನೋಡಿ ಮಾನ್ಯ ಸಭಾಧ್ಯಕ್ಷರೇ, ಇದು ಯಾವುದು ಮುಚ್ಚು ಮರೆ ಮಾಡುವಂತ ಉದ್ದೇಶ ನಮ್ಮಲ್ಲಿ ಇಲ್ಲ. ಮತ್ತು ಎಲ್ರಿಗೂ ನೋವಾಗೇ ಆಗ್ತದೆ. ಒಬ್ಬ ಇಲಾಖೆ ಸಚಿವನಾಗಿ ನಾನು ಮಂತ್ರಿಯಾಗಿದ್ದಾಗ ಈ ತರ ಆಯ್ತಲ್ಲ ಅಂತ ನನಗೂ ಕೂಡ ನೋವಾಗಿದೆ ಮಾನ್ಯ ಸಭಾಧ್ಯಕ್ಷರೇ. ಸುಮ್ಮನೆ ನಾನು ಅದರ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಟಿಮೇಟ್ಲಿ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆಲ್ಲ ಇದೆ. ಈ ಫೇಲಿಯರ್ ಆದಾಗ ಫೇಲಿಯರ್ ಯಾಕಾಯ್ತು, ಹೇಗಾಯ್ತು, ಕಾರಣ ಏನು? ಈಗ ನಾನು ಇಮಿಡಿಯೇಟ್ಲಿ ಅವಾಗ ನಂತರ ಹೇಳಿದೆ, ಉಳಿದಿರುವಂತ ನಾನೇ ಹೇಳಿದೆ, ಹೇಳಿಕೆ ಕೊಟ್ಟೆ, ಉಳಿದಿರುವಂತ ಎಲ್ಲ ಮೆಟರ್ನಲ್ ಡೆತ್ಸ್ ಏನಾಗಿದೆ ಅದರಲ್ಲೂ ಎಲ್ಲೆಲ್ಲಿ ಆದ್ಯತೆ ಮೇರೆ ರಿಂಗರ್ ಲ್ಯಾಕ್ಟೇಟ್ ಎಲ್ಲೆಲ್ಲಿ ಹೋಗಿದೆ ಅದ್ರ ಬಗ್ಗೆ ಮೆಟರ್ನಲ್ ಆಡಿಟ್ ಮಾಡಿ, ಚೆಕ್ಅಪ್ ಮಾಡಿ. ಇನ್ಯಾರ್ಯಾರು ತೀರೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ, ತಿಳ್ಕೊಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಬೇಕು. ಈಗ ಒಬ್ಬ ಡ್ರಗ್ ಮ್ಯಾನುಫ್ಯಾಕ್ಚರರು ಕಳಪೆ ಮಟ್ಟದ ಒಂದು ಡ್ರಗ್ ಅನ್ನ ಸಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಘೋರ ಅನ್ಯಾಯ ಯಾವುದಿಲ್ಲ. ಯಾಕಂದ್ರೆ ಆತರ ಆಗ್ಲೇಬಾರ್ದು. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಡ್ರಗ್ಸ್ ಅಲ್ಲಿ, ಈಗ ಮಾನ್ಯ ಸಭಾಧ್ಯಕ್ಷರೇ, ನಮ್ಗೆಲ್ಲ ಈಗ ಗೊತ್ತಾಗ್ತಾ ಇರುವಂತದ್ದು, ಎಕ್ಸ್ಪೋರ್ಟ್ ಮಾಡೋ ಡ್ರಗ್ಸ್ಗೆ ಬೇರೆ ಯೂನಿಟ್ ಹಾಕೊಳ್ತಾರೆ, ನಮ್ಮ ರಾಜ್ಯಕ್ಕೆ ದೇಶದ ಸಪ್ಲೈ ಮಾಡೋದಕ್ಕೆ ಯೂನಿಟ್ ಬೇರೆ ಹಾಕೊಳ್ತಾರೆ. ಏನ್ ಅರ್ಥ ಏನದು? ಅಂದ್ರೆ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಕೊಡೋಣ, ಇಲ್ಲಿ ಆರ್ಡರಿ ಕ್ವಾಲಿಟಿ ಕೊಡೋಣ ಅಂತನಾ? ಇದೇನು ಆಲ್ಕೋಹಾಲ್ ಅಲ್ಲ, ಬ್ಲಾಕ್ ಲೇಬಲ್ ಇಂದ ರೆಡ್ ಲೇಬಲ್ ಕೊಡು, ರೆಡ್ ಲೇಬಲ್ ಇಂದ ಇನ್ನೊಂದು ಹೋಗೋದು ಅದಲ್ಲ. ಇದು ಎಲ್ರಿಗೂ ಒಂದೇ ಕ್ವಾಲಿಟಿ ಇರಬೇಕು, ಒಂದೇ ಸ್ಟ್ಯಾಂಡರ್ಡ್ ಇರಬೇಕು. ಈಗ ಈ ಕಂಪನಿಗಳು ನಮ್ಮ ದೇಶದಲ್ಲಿ ಯಾವ ಡ್ರಗ್ ಫಾರ್ಮಾ ಕಂಪನಿ ಇದುವರೆಗೂ ಈ ತರ ಮಾಡಿರ್ತಕ್ಕಂಥ ಪ್ರಕರಣಗಳು ಏನ್ ಕ್ರಮ ಆಗಿದೆ ಅವ್ರಿಗೆ? ಆಗಿದ್ದಿಲ್ಲ. ಯಾಕಂತ ಹೇಳಿದ್ರೆ ಅವರ ಲಾಬಿ ಬಹಳ ಜೋರಾಗಿದೆ. ಇವತ್ತು ಈ ಘಟನೆ ಆಯ್ತು, 5 ಜನ ತೀರೋಗಿದ್ದಾರೆ, ಇನ್ನು ಎಷ್ಟು ಜನ ತೀರೋಗಿದ್ದಾರೆ ನಾವು ತಿಳ್ಕೋಬೇಕು. ಸೊ ನಾವು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಆಕ್ಷನ್ ಆಗ್ಬೇಕು. ಮತ್ತು ನಮ್ಮ ಟೆಸ್ಟಿಂಗ್ ಸಿಸ್ಟಮ್ ಓಕೆ, ಒನ್ ಫಾಲ್ಟು ಮ್ಯಾನುಫ್ಯಾಕ್ಚರರ್, ದಟ್ ಈಸ್ ಅ ವೆರಿ ವೆರಿ ಮೇಜರ್ ಫಾಲ್ಟ್ ಮ್ಯಾನುಫ್ಯಾಕ್ಚರರ್. ಎರಡನೇ ಫಾಲ್ಟು ನಮ್ಮಲ್ಲಿರುವಂತ ಏನು ವಿಧಿವಿಧಾನಗಳಿದೆ. ಈಗ ನೋಡಿ, ಬಳ್ಳಾರಿ ಬ್ಯಾಚು 5 ಲ್ಯಾಬ್ಗಳ 5 ಬಾರಿ ಟೆಸ್ಟ್ ಆಗಿದೆ. 5 ಬಾರಿ ಟೆಸ್ಟ್ ಅಲ್ಲಿ 5 ಬಾರಿ ಅವರು ಸರಿ ಇದೆ ಅಂತ ಪ್ರೂವ್ ಆಗಿದೆ. 6ನೇ ಬಾರಿ ಮಾತ್ರ ಫೇಲ್ ಆಗಿರೋದು. ಸೊ ಹೇಗೆ ನಮ್ಮ ಸಿಸ್ಟಮ್ಸ್, ಈ ಲ್ಯಾಬ್ಗಳ ಹೆಂಗಿದೆ, ಈ ಲ್ಯಾಬ್ಗಳ ಕ್ವಾಲಿಟಿ ಏನು, NABL ಲ್ಯಾಬ್ಗಳ ಕ್ವಾಲಿಟಿ ಏನು, ಅವ್ರ ಮೇಲೆ ನಾವು ಡಿಪೆಂಡ್ ಆಗಕ್ಕೆ ಆಗ್ತದಾ? ಇದು ಕೂಡ ಒಂದು ಡೌಟ್ ಬರ್ತಾ ಇದೆ. ಮತ್ತು ಅಫ್ಕೋರ್ಸ್ ನಮ್ಮ KSMSL ಕಾರ್ಪೊರೇಷನ್ ಇದೆ. ಕಾರ್ಪೊರೇಷನ್ ಅವರು ಇದನ್ನ ಇನ್ನೂ ಅವರು ನಾನೇನೋ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ಆದ್ರೆ ಅವರಿಗೆ ಬಹುಶಃ ಇನ್ನೇನಾದ್ರೂ ಮಾಡ್ಬೋದಾಗಿತ್ತಾ, ಇದನ್ನ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಈ ಡಬಲ್ ಚೆಕ್ ಮಾಡ್ಬೋದಾಗಿತ್ತಾ ಅಂತ ಅದೊಂದು ನೋಡೋಣ. ಅದು ಇನ್ನು ಈಗ ಉನ್ನತ ಮಟ್ಟದ ತನಿಖೆಗಳನ್ನ ಮುಖ್ಯಮಂತ್ರಿಗಳ ಸಭೆ ಕರೆದು ಡೆವಲಪ್ಮೆಂಟ್ ಕಮಿಷನರ್ ಮುಖಾಂತರ ಒಂದು ತನಿಖೆ ಆಗ್ತಾ ಇದೆ. ಅದೇ ರೀತಿ ನಮ್ಮ KSMSL ಬಗ್ಗೆನೂ ಕೂಡ IAS ಅಧಿಕಾರಿ ನೇಮಿಸಿ ಹೇಗೆ ಇದನ್ನ ಸದೃಢ ಅದ್ರ ಬಗ್ಗೆನೂ ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಮೆಡಿಕಲ್ ಆಡಿಟ್ ಅನ್ನ ಆಲ್ ಮೆಟರ್ನಲ್ ಡೆತ್ಸ್ ಬಗ್ಗೆ ನಾವು ಮಾಡಿಸ್ತಾ ಇದೀವಿ. ಬೇರೆ ಎಲ್ಲ ಪ್ರಕರಣಗಳಾಗಿದೆ ಅದ್ರ ಬಗ್ಗೆನೂ ಕೂಡ ಆಗ್ಬೇಕು ಅಂತ. ಅದರಿಂದ ಮಾನ್ಯ ಸಭಾಧ್ಯಕ್ಷರು, ಇದು ಇಲ್ಲಿಗೆ ಮುಕ್ತಾಯ ಆಗ್ಬಾರ್ದು. ಯಾಕಂದ್ರೆ ಇದಕ್ಕೆ ನಮ್ಮಲ್ಲಿ ಸಹನೆ ಇರಬಾರ್ದು. ಕೂತ್ಕೊಳ್ಳಿ, ನೀವು ಒಬ್ಬರೇ ಮತ್ತೆ ಮಾತಾಡಿ. ಈಗ ಆವಾಗ ಸುದ್ದಿ ಇರಲಿಲ್ಲ, ನಿನ್ನೆ ಅಲ್ಲ. ಮತ್ತೆ ಉತ್ತರಾದ ನಂತರ ಮಾತಾಡಿ, ಸಭೆ ಎಲ್ಲರ ಕ್ಲಾರಿಫಿಕೇಶನ್ ಕೊಡೋದು ನಾನು ರೆಡಿ ಇದ್ದೀನಿ. ಆಯ್ತು, ನಾನು ಯಾವ್ದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡೋದು, ನಿಮ್